ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಸೋಮವಾರ 3/11/2025 ಏನೇನು ನಡೀತಾ ಇದೆ. ಸೊ ಫಸ್ಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ತಾ ಇದ್ರೆ ಶುಕ್ರವಾರ US ಮಾರ್ಕೆಟ್ಸ್ಗಳು ಫ್ಲಾಟ್ ಪಾಸಿಟಿವ್ ನಲ್ಲಿ ಕ್ಲೋಸ್ ನೋಟ್ ಆಗಿದ್ದು, ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್ ನೋಟ್ ಅಲ್ಲಿ ಕ್ಲೋಸ್ ಆಗಿದ್ದು, ವೆರಾಸ್ ಏಷ್ಯನ್ ಮಾರ್ಕೆಟ್ಸ್ ಆಲ್ಮೋಸ್ಟ್ ಸ್ಪೆಷಲಿ ಜಪನೀಸ್ ಮಾರ್ಕೆಟ್ ರಜೆ ಇದೆ ಅಂಡ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು 43 ಅಥವಾ 50 ಹೆಚ್ಚು ಕಮ್ಮಿ ನೆಗೆಟಿವ್ ಓಪನ್ ಅಂತ ಶೋಕಾಸ್ ಮಾಡುತ್ತೆ. ನಂಬರ್ 1 ಪಾಯಿಂಟ್. ಎರಡನೇ ಪಾಯಿಂಟ್ ಇರೋದು ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನೋಡ್ಕೋತಿದ್ರಿ ಹೆಂಗೆ ಜಪಾನೀಸ್ ಹಾಲಿಡೇ ಇದೆ. ನಮ್ಮ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಸಮಯದಲ್ಲಿ 10:30 ಸುಮಾರು ನಿಮಗೆ PMI ಡೇಟಾ ಬರ್ತಾ ಇದೆ. ಸೊ ಇದು ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ಕೋಬಹುದು ಸೋಮವಾರ. ಸೊ 10:30 ಸುಮಾರು ಆಕ್ಟಿವ್ ಆಗಲಿ ನಿಮ್ಮ ಮೈಂಡ್ ಸೆಟ್. ಸೊ ಮಂಗಳವಾರ ಕೂಡ ಇದೇ ರೀತಿ S&P ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಬರುತ್ತೆ. ಓಕೆ, ಅಂಡ್ ಅದಾದ ಮೇಲೆ ನಿಮ್ಗೆ ಬುಧವಾರ ರಜೆ ಇದೆ ಬಿಕಾಸ್ ಆಫ್ ಗುರುನಾನಕ್ ಜಯಂತಿ. ಅಂಡ್ ಈ ರೀತಿ ಈ ವಾರ ನಡೀತಾ ಇದೆ. ಸೊ ADR ಗಳು ನೋಡ್ಕೊಂಡ್ರೆ ಶುಕ್ರವಾರ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, ಎಕ್ಸಿಸ್ ಬ್ಯಾಂಕ್ ಆಗಲಿ, HDFC ಬ್ಯಾಂಕ್ ಆಗಲಿ, ರೆಡ್ಡೀಸ್ ಆಗಲಿ, ಆಲ್ಮೋಸ್ಟ್ ಆಲ್ ADR ಲುಕಿಂಗ್ ಲೈಕ್ ನೆಗೆಟಿವ್ ಓಪನ್ ಫಾರ್ ಅ ಡೇ ಅಂತೂ ಪಕ್ಕಾ ಆಗಿ ಕುತ್ಕೊಂಡಿದೆ. ಪ್ಲಸ್ FID ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಅವರು ಕೂಡ ಸಖತ್ತಾಗಿ ಸೆಲ್ ಮಾಡಿ ಹೋಗಿದ್ದಾರೆ. 6,769 ಕೋಟಿ. ಸೊ ಸಾಮಾನ್ಯವಾಗಿ ಒಂದು ಸೆಲ್ ಮಾಡಲೇ ಸಾಕಷ್ಟು ಸೆಲ್ ಮಾಡಿ ಹೋಗಿದ್ದಾರೆ. ಸೊ ಇಟ್ಸ್ ಮೈಟ್ ಬಿ ಇಂಪ್ಯಾಕ್ಟಿಂಗ್ ಟುಡೇ. ಸೊ ಇದನ್ನ ಬಿಟ್ರೆ ನೀವು ಅರ್ನಿಂಗ್ಸ್ ಕ್ಯಾಲೆಂಡರ್ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಇವತ್ತು ಸ್ಪೆಷಲಿ ಟೈಟನ್, ಟಾಟಾ ಕನ್ಸ್ಯೂಮರ್ ಅಂಡ್ ಒಕಾರ್ಡಾಡ್, ಸೊ ಸಮ್ ಮೇಜರ್ ಕಂಪನಿಗಳು ರಿಸಲ್ಟ್ ಕೊಡ್ತಾ ಇರೋದ್ರಿಂದ ಸ್ಪೆಷಲ್ ಚಾನ್ಸ್ ಇದೆ ಮಾರ್ಕೆಟ್ ನಲ್ಲಿ. ಇದ್ರೊಳಗಡೆ ನೀವು ವೋಲ್ಟಾಲಿಟಿ ನೋಡ್ಕೋಬಹುದು. ಓವರ್ ಆಲ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೋಬೇಕಾದ್ರೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಸ್ಟ್ರಗಲ್ ಆಗ್ತಾ ಇದೆ. 25,800 ಹತ್ರ ಫೈಟ್ ಮಾಡ್ತಾ ಕೂತ್ಕೊಂಡಿದ್ದು, 25,800 ಹತ್ರ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ. 25,700 ಹತ್ರ ಕ್ಲೋಸ್ ಆಗಿದೆ. ಸೊ ನೇರ್ ಟರ್ಮ್ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ 25,800 ಕೆಳಗಡೆ ಕಂಟಿನ್ಯೂ ಹೋಲ್ಡ್ ಮಾಡಿದ್ದಾದ್ರೆ 25,500 ಹತ್ರ ನಾವು ವೀಕ್ನೆಸ್ ನ ಕಂಟಿನ್ಯೂಷನ್ ನೋಡ್ಕೋಬಹುದು. ಸೊ ಒಂದು ಬ್ರಾಡರ್ ಡೈವರ್ಸ್ ಅಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ದ, ಬಟ್ ಯಾವುದೇ ರೀತಿ ಮಾರ್ಕೆಟ್ ನ ರಿಲೀಫ್ ಮೊಮೆಂಟಮ್ಸ್ ಬಂದೇ ಇಲ್ಲ. ಅದ್ರ ಜೊತೆಗೆ ಗ್ಲೋಬಲಿ ಟ್ರಂಪ್, ಜಿ ಜಿನ್ಪಿಂಗ್ ನಡುವೆ ಇರುವ ಮಾತುಕತೆಗಳು ಯಾವ ಲೆವೆಲ್ ಬಂದ್ವು, ಏನಾಯ್ತು ಅನ್ನೋ ಬಗ್ಗೆ ಕ್ಲಿಯರ್ ಔಟ್ಪುಟ್ ಕೂಡ ಸಿಕ್ಕಿಲ್ಲ. ಸೊ ಅದನ್ನ ಬಿಟ್ರೆ ನಿಮಗೆ ಮೆಟಲ್ ಸ್ಟಾಕ್ಸ್ ಗಳಲ್ಲಿ ಬೂಸ್ಟ್ ಸಿಕ್ಕಿದೆ ಬಿಕಾಸ್ ಆಫ್ ಚೈನಾ ಓವರ್ ಕೆಪಾಸಿಟಿ ಆಕ್ಷನ್ ಅಂಡ್ ಕೆಲವೊಂದು FII ಆಕ್ಟಿವಿಟಿಯಿಂದ PSU ಬ್ಯಾಂಕ್ ಅಲ್ಲಿ ಕೂಡ ನೀವು ರ್ಯಾಲಿ ನೋಡ್ತಾ ಇದ್ರಿ. ಅಂಡ್ PSU ಬ್ಯಾಂಕ್ ಅಲ್ಲಿ ಬರುವ ಸಾಧ್ಯತೆಗಳನ್ನ ಬಗ್ಗೆ ಒಂದು ಸೆಬಿ ಹೊಸ ನಿಯಮ ಬಗ್ಗೆ ಒಂದು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದೀವಿ, ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಸೊ ಇದರಿಂದ ದಿಸ್ ಒನ್ FII ಆಕ್ಟಿವಿಟಿ ಡೆರಿವೇಟಿವ್ ಡೇಟಾ ನೋಡ್ಕೊಂಡ್ರೆ ಈಗಲೂ ಕೂಡ ನಿಮ್ಗೆ ಕಾಣ್ತಾ ಇರೋದೇನಪ್ಪ ಅಂದ್ರೆ FII ನೆಟ್ ಪೊಸಿಷನ್ ಇನ್ನೂ ಕೂಡ ಬೇರಿಶ್ನೆಸ್ ಇದೆ ಅಂಡ್ ಸ್ಪೆಷಲಿ ಪ್ರೋ ಕೂಡ ಬೇರಿಶ್ ಪೊಸಿಷನ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಾವೇ ಕ್ಲೈಂಟ್ ಅಥವಾ ಸ್ಪೆಷಲಿ HNIಗಳು ಏನ್ ಮಾಡಿದಾರಪ್ಪ ಅಂದ್ರೆ ಬುಲಿಶ್ ಬಿಲ್ಡಪ್ ನಲ್ಲಿದ್ದಾರೆ. ಅದು ಸೆಕೆಂಡ್ ಪಾಯಿಂಟ್ ನೀವು ನೋಡ್ಕೋಬಹುದು. ಪ್ಲಸ್ DI ನ್ಯೂಟ್ರಲ್ ಇರ್ತಾರೆ, ಅವ್ರು ನೋಡೋ ನೆಸರ್ ಇಲ್ಲ. ಸ್ಮಾರ್ಟ್ ಮನಿ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಪ್ಪ ಅಂದ್ರೆ FI ಮತ್ತೆ ಪ್ರೋ ಸ್ಟಿಲ್ ಡಿಫೆನ್ಸಿವ್ ಅಥವಾ ಡೌನ್ ಸೈಡ್ ಹೆಜ್ಜಿಂಗ್ ಮಾಡಿದ್ದಾರೆ ಅಥವಾ ಸೆಲ್ಲಿಂಗ್ ಫೋಕಸ್ ಅಲ್ಲಿ ಇದ್ದಾರೆ ಅಥವಾ ಬೇರಿಶ್ ಪ್ಯಾಟರ್ನ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿರ್ಲಿ ನಿಮಗೆ. ಮಾರ್ಕೆಟ್ ನಲ್ಲಿ ಈಸಿಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಸ್ಥಿತಿ ಇದೆ. ಸೊ ಆ ಸ್ಥಿತಿ ಇದ್ದಾಗ ಸ್ಟ್ರಾಂಗಲ್ ಗಳನ್ನ ಮಾಡ್ಕೊಂಡು ಮಾರ್ಕೆಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಿಂಗಿದ್ರೆ ನಾಳೆ ನಿಫ್ಟಿ ಎಕ್ಸ್ಪೈರ್ ಇದೆ. ಸೊ ಇದನ್ನೆಲ್ಲ ನೋಡಿದಿರಿ, ADR ನೋಡ್ಕೊಂಡ್ರಿ, ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ. ಗ್ಲೋಬಲ್ ಸೆಂಟಿಮೆಂಟ್ಸ್ ಲುಕ್ ಲೈಕ್ ಫ್ಲಾಟ್ ಅಥವಾ ನೆಗೆಟಿವ್ ನಲ್ಲೇ ಶೋಕಾಸ್ ಮಾಡ್ತಾ ಇದೆ. ಸೊ ಇದೆಲ್ಲ ಆದ ಮೇಲೆ ನಮಗೆ ಈಗ ಆಯಿಲ್ ಮಾರ್ಕೆಟ್ ಏನ್ ಹೇಳ್ತಾ ಇದೆ. ಅದ್ರ ಜೊತೆ ಇನ್ನೂ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಏನಪ್ಪಾ ಅಂದ್ರೆ 3 ಇಂಪಾರ್ಟೆಂಟ್ ಡೇಟಾಗಳು ನ್ಯೂಸ್ ನಲ್ಲಿ ಬಂದಿದ್ವು. ಯಾವ್ದಪ್ಪ? ಒಂದು GST ಕಲೆಕ್ಷನ್ ಡೇಟಾ ಬಂದಿದೆ. ಅದ್ರ ಜೊತೆಗೆ ನಿಮಗೆ ಆಟೋ ಸೇಲ್ಸ್ ಡೇಟಾ ಬಂದಿದೆ ಅಕ್ಟೋಬರ್ ಮಂತ್ದು. ಅದನ್ನ ಬಿಟ್ರೆ ಒಪೆಕ್ ಮತ್ತು ಕಂಟ್ರಿಗಳು ಒಂದು ಮೀಟಿಂಗ್ ಮಾಡಿದ್ವು ವೀಕೆಂಡ್ ಅಲ್ಲಿ. ಅದರ ಪಾಯಿಂಟ್ ಆಫ್ ವ್ಯೂ ಏನಿದೆ ಎಂಡ್ ಆಫ್ ದ ಡೇ, ಸೊ ಅದನ್ನ ಕೂಡ ಡಿಸ್ಕಷನ್ ಮಾಡೋಣ. ಸೊ ನೋಡ್ಕೋಬಹುದು GST ಕಲೆಕ್ಷನ್ ಡೇಟಾ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಇಟ್ಸ್ ರೈಸನ್. ಸೊ ಇದು ಏನ್ ಹೇಳ್ಕೊಳ್ತಾ ಇದ್ದಾರೆ, ಕನ್ಸ್ಯೂಮರ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಆಫ್ಟರ್ ದ GST ರೇಟ್ ಕಟ್ ಅಂತ ಅನ್ಕೊಳ್ತಿದೀನಿ. ಸೊ ಅದ್ರ ಜೊತೆಗೆ ನಿಮಗೆ ಇವನ್ ಮಂತ್ಲಿ ಆಟೋ ಸೇಲ್ಸ್ ಬಗ್ಗೆ ಡೇಟಾ ನೋಡಿದ್ರು ಕೂಡ ಅದರೊಳಗೂ ಒಂದು ರೈಸ್ ಕಾಣ್ತಾ ಇದೀರಿ. ಈವನ್ ಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಪ್ಯಾಸೆಂಜರ್ ವೆಹಿಕಲ್ಸ್ ಮೇಲೆ ಅಬ್ಸರ್ವ್ ಮಾಡ್ರಿ. ಆಫ್ಟರ್ ದ GST ರೇಟ್ ಕಟ್ಸ್ ಒಂದು ಟ್ರಿಗರ್ ಪಾಯಿಂಟ್ ಆಗಿದ್ದು. ಸೊ ಆಟೋ ಸ್ಟಾಕ್ಸ್ ಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ ಇವತ್ತು ಬಿಕಾಸ್ ಆಫ್ ಗುಡ್ ನಂಬರ್ಸ್ ಕೇಮ್ ಇನ್ ಟು ದ ಸಿಸ್ಟಮ್. ಎನಿವೆ ನಾವು ಈ ಡೇಟಾ ಬಂದ್ಮೇಲೆ ಸಡನ್ಲಿ ಬೈ ಮಾಡ್ಲಿಕ್ಕೆ ಹೋಗ್ತೀವ? ನೋ. ಆಸ್ ಪರ್ ಚಾರ್ಟ್ ಮಾರ್ಕೆಟ್ ನಲ್ಲಿ ಆಟೋ ಸ್ಟಾಕ್ಸ್ ಗಳು ಡಿಸ್ಟ್ರಿಬ್ಯೂಷನ್ ಮೋಡ್ ಅಥವಾ ಸೆಲ್ಲಿಂಗ್ ಮೋಡ್ ಅಲ್ಲಿ ಬಂದಿವೆ. M&M ನೋಡಬಹುದು, ಮಾರುತಿ ಸುಜುಕಿ ನೋಡಬಹುದು, ಟಾಟಾ ಮೋಟರ್ಸ್ ನೋಡಿರ್ಬೋದು, ಅಥವಾ ಯಾವುದೇ ಒಂದು ಸ್ಟಾಕ್ ನ ನೀವು HR ಮೋಟರ್ ಕೂಡ ನೋಡಿದ್ರೆ ದೇ ಆರ್ ಅಂಡರ್ ದ ಸೆಲ್ಲಿಂಗ್ ಪ್ರೆಷರ್ ಅಂತ ಕಾಣ್ತಾ ಇದೆ. ಸೊ ಬ್ಲೈಂಡ್ಲಿ ಈ ರೀತಿ ಡೇಟಾ ಬಂದಿದೆ, ಪಾಸಿಟಿವ್ ಬಂದಿದೆ ಅಂತ ತಗೊಳ್ಳೋದು ನೆಸಸರಿ ಅಲ್ಲ. ಬಿಕಾಸ್ ಆಲ್ರೆಡಿ ಮಾರ್ಕೆಟ್ಗಳು ಕಳೆದ 3-4 ತಿಂಗಳಿಂದ ರ್ಯಾಲಿ ಮಾಡಿಕೊಂಡಿವೆ. ಸೊ ಡೂ ಚೆಕ್ ದಿಸ್ ಡೇಟಾ ಅಂಡ್ ಇಂಪಾರ್ಟೆಂಟ್ ಫಾರ್ ಟುಡೇಸ್ ಟ್ರೇಡ್.
ಕಮಿಂಗ್. ಓಕೆ, ಸೊ ನೋಡ್ಕೊಳ್ಳೋಣ ಆಯಿಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ. ಫಸ್ಟ್ ಡೇ ಗೆ ಸ್ವಿಚ್ ಮಾಡ್ತೀನಿ. ಸೊ ಲುಕ್ ಲೈಕ್ ಮೇಜರ್ ರಿಜೆಕ್ಷನ್ ಹತ್ರ ಬಂದು ಸ್ಟಕ್ ಆಗಿದೆ, ಅದು ಕೂಡ 61.5. ಸೊ ಈ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಬಹಳ ಹಿಂದೆ ಡ್ರಾ ಮಾಡಿ ಇಟ್ಕೊಂಡಿದೀವಿ. ಇನ್ ಕೇಸ್ ನಿಮಗೆ 61.5 ಮೇಲೆ ಕಡೆ ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಮೊಮೆಂಟಮ್ ಆಗೋ ಸಾಧ್ಯತೆ ಇದೆ. ಸೊ ಒಪೆಕ್ ಔಟ್ಪುಟ್ ಏನಾದಪ್ಪ ಅಂದ್ರೆ, ಸೊ ಸಪ್ಲೈನ ಸ್ವಲ್ಪ ಕಡಿಮೆ ಮಾಡುವ ಸಾಧ್ಯತೆ ಇದೆ. ಸೊ ಬೆಟರ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಡಿಮಾಂಡ್ ಆಕ್ಷನ್ ಬರುವ ಚಾನ್ಸಸ್ ನಮಗೂ ಕೂಡ ಅನಿಸ್ತಾ ಇದೆ. ಸ್ಪೆಷಲಿ ಟೆಕ್ನಿಕಲ್ ಆಂಗಲ್ ಇಂದ ಚೆಕ್ಔಟ್ ಮಾಡಿದ್ರೆ 61.5 ಅಥವಾ $62 ಮೇಲೆ ಟ್ರೇಡ್ ಆಗ್ತಾರೆ. $64 ವರೆಗೂ ನೀವು ಚೆಕ್ಔಟ್ ಮಾಡಬಹುದು. ಸೊ ವಾಟ್ ಅಬೌಟ್ ಗೋಲ್ಡ್ ಈಗ ಸ್ವಲ್ಪ ನೈವ್ ಆಗಿ ಟ್ರೇಡ್ ಆಗ್ತಾ ಇದೆ. ಯಾವ ರೀತಿ ಇದೆ? ಸೊ ನಾನು ಅದಕ್ಕೋಸ್ಕರ ನಾ ಏನ್ ಮಾಡ್ತೀನಿ, CFD ಚಾರ್ಟ್ಗಳನ್ನ ಚಾಯ್ಸ್ ಮಾಡ್ತೀನಿ ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡಬೇಕಪ್ಪ ಅಂದ್ರೆ, ಬಿಕಾಸ್ ದೇರ್ ಕಂಟಿನ್ಯೂಸ್ ಇರ್ತವೆ. ಅದಕ್ಕೋಸ್ಕರ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡಿ. ಸೊ ಮೇಜರ್ ಲೆವೆಲ್ ನ ಡ್ರಾ ಮಾಡಿದೀನಿ ಡೇ ಆಂಗಲ್ ಇಂದ. ಅವರ್ಲಿ ಆಂಗಲ್ ಇಂದ ಸ್ವಿಚ್ ಔಟ್ ಮಾಡಿದ್ರೆ ನಮಗೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಕಾಣ್ತಾ ಇರುವ ಜಾಗನೇ 4050 ಔನ್ಸ್. ಓಕೆ, ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಇದರ ಮೇಲ್ಗಡೆ ಮೊಮೆಂಟಮ್ ಆಗ್ತಾ ತಿಳ್ಕೊಳ್ಳಿ, ಮಾರ್ಕೆಟ್ ನಲ್ಲಿ ಏನೋ ಒಂದು ಸ್ಪಷ್ಟವಾಗಿ ನಿರ್ಧಾರ ಬಂದಿದೆ, ಮೇಲ್ಗಡೆ ಕರ್ಕೊಂಡು ಹೋಗ್ತಾನಪ್ಪ ಅಂತೇಳಿ 4125 ಹತ್ರ ಟಾರ್ಗೆಟ್ ಮಾಡಬಹುದು. ವೆರಸ್ ಕೆಳಗಡೆ ನೀವು ಲಾಜಿಕಲ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಇಟ್ಸ್ ಬಿಲೋ 3950, ಇಟ್ಸ್ ಅ ಮೊಮೆಂಟಮ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಅದರ್ವೈಸ್ ಮಾರ್ಕೆಟ್ ಮಿಡಲ್ ಇದ್ರೆ ಲೈಕ್ ರೇಂಜ್ ಟ್ರೇಡಿಂಗ್ ಅಷ್ಟೊಂದು ಈಸಿ ಆಗೇ ಇರೋದಿಲ್ಲ. ಎನಿವೇ ಟೋಟಲ್ ನಾವು ಓವರಾಲ್ ಸೆಂಟಿಮೆಂಟ್ ನೋಡ್ಕೊಂಡ್ವಿ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಅಂದ್ರೆ, ಎಸ್ ದಿಸ್ ಇಸ್ ಅ ಬ್ರಾಡರ್ ಡ್ರೈವರ್ಸ್, ದಟ್ ಈಸ್ ಅ ಡಿಕ್ಲೈನ್ ಇನ್ US ಗ್ಲೋಬಲ್ ಸೆಂಟಿಮೆಂಟ್. ಓಕೆ, ಮೊಮೆಂಟಮ್ ಆಗ್ತಾ ಇಲ್ಲ, ಇವನ್ 25 ಬೇಸಿಸ್ ಕಟ್ ಮಾಡಿದ್ರು ಕೂಡ. ಆಮೇಲೆ ಟ್ರಂಪ್ ಜಿನ್ಪಿಂಗ್ ಲೈಕ್ ಟ್ರೇಡ್ ಡೀಲ್ಗಳು ಯಾವುದೇ ರೀತಿ ಫೈನಲೈಸ್ ಆಗಿ ಪಾಯಿಂಟ್ ಇಲ್ಲ. ಬಟ್ ನಾವು ಫೋಕಸ್ ಮಾಡ್ತಾ ಇರೋದು ಇವತ್ತು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಮಾರ್ಕೆಟ್ ಈಸ್ ಓಪನಿಂಗ್ ಅಬೌಟ್ ಜಸ್ಟ್ 45 to 50 ಪಾಯಿಂಟ್ಸ್ ಅಂತ ಅಂದ್ಕೊಂಡ್ರೆ. ಸೊ ವಿ ಆರ್ ಓಪನಿಂಗ್ ಅರೌಂಡ್ 25,630 18 ಹತ್ರ ಓಪನ್ ಆಗ್ತೀವಿ. ಸಡನ್ಲಿ ಹೋಗಿ ಪೊಸಿಷನ್ ತಗೊಳ್ಳೋದು ನೆಸಸರಿ ಇಲ್ಲ, ಬಿಕಾಸ್ ಸೋಮವಾರ ಆಗಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡೋಣ ಮಾರ್ಕೆಟ್ ಈ ಗ್ಯಾಪ್ ನ ಫಿಲ್ ಅಪ್ ಮಾಡಬಹುದಾ. ಲುಕ್ ಮಾರ್ಕೆಟ್ ಓಪನ್ ಆಗುತ್ತೆ 25,670 ಅನ್ನೋಣ. ಸೊ ಇನ್ ಕೇಸ್ ಓಪನ್ ಆದ್ಮೇಲೆ ಮಾರ್ಕೆಟ್ ನಿಮಗೆ ಒಂದು ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ದಟ್ ಇಸ್ ಲೋವರ್ ಐ ಸ್ಟ್ರಕ್ಚರ್ ಮಾಡಿದ್ರೆ ಎಸ್ ಯು ಕ್ಯಾನ್ ಥಿಂಕ್ ಅಬೌಟ್ ಲೈಕ್ ದಿಸ್ 1 2 3 ಗೋ. ಈ ರೀತಿ ಆದ್ರೆ ಬೇರೆ ಇಲ್ಲ, ಮಾರ್ಕೆಟ್ ನಿಮಗೆ ಓಕೆ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ವಾಪಸ್ ನಿನ್ನೆಯ ಲೆವೆಲ್ 25,7 ಹೋಲ್ಡ್ ಮಾಡಿದ್ರೆ ಸ್ಲೋಲಿ ಅಪ್ಸೈಡ್ ಅಂತ ಎಕ್ಸ್ಪೆಕ್ಟ್ ಮಾಡಿ ನೀವು ಅವಾಗ ಲೈಕ್ ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಬುಲ್ ಕಾಲ್ ಸ್ಪೆಟ್ ಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ಎನಿವೇ ಟೋಟಲ್ ಆಂಗಲ್ ಇಂದ ಡಿಸ್ಕಷನ್ ಮಾಡಿದ್ದು, ಕೆಲವೊಂದು ಕ್ವೆಶನ್ಸ್ ಇದೆ ಯೂಟ್ಯೂಬ್ ಕಮ್ಯುನಿಟಿ ಒಳಗಡೆ. ಲೆಟ್ಸ್ ಭಾರತಿ ಏರ್ಟೆಲ್. ಸೊ ಭಾರತಿ ಏರ್ಟೆಲ್ ಅಲ್ಲಿ ಏನ್ ನಡೀತಾ ಇದೆ, ಸೊ ಎಲ್ಲಾ ಡ್ರಾಯಿಂಗ್ ನ ತೆಗೆದಾಕ್ಬಿಟ್ಟಿರ್ತೀನಿ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಅಬ್ಸರ್ವೇಷನ್ ಶುರು ಮಾಡೋಣ. ಫಸ್ಟ್ ಮಾರ್ಕೆಟ್ ನಲ್ಲಿ ಒಂದು ಟೆಂಪೋ ಇದೆ, ದಟ್ ಇಸ್ ಪಾಸಿಟಿವ್ ಟೆಂಪೋ ನಲ್ಲಿ ಇದೆ. ಸೊ ನಾನು ಏನ್ ಮಾಡ್ತೀನಿ, ಪ್ಯಾರಲ್ ಚಾನಲ್ ತಗೋತೀನಿ ಅಂಡ್ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದಟ್ ಇಸ್ ದಿಸ್ ಒನ್. ಓಕೆ, ಸೊ ಯಾವಾಗ ಈ ಟ್ರೆಂಡ್ ಲೈನ್ ಹಾಳಾಗುತ್ತೋ ಅವಾಗ ಥಿಂಕ್ ಮಾಡೋಣ ಮಾರ್ಕೆಟ್ ವಿಲ್ ಬಿ ಫೇಲಿಂಗ್ ಟು ಗೋ ಡೌನ್. ಓಕೆ, ಗೋ ಟು ಅಪ್ ಸೈಡ್ ಅಂತ ತಿಳ್ಕೊಂಡು ಪೊಸಿಷನ್ ಬೇಕಾದ್ರೆ ಸೆಲ್ ಸೈಡ್ ಮಾಡೋಣ. ಸೊ ಸದ್ಯದ ಮಟ್ಟಿಗೆ ಇದೊಂದು ಮೈನರ್ ಲೈಕ್ ಪುಲ್ ಬ್ಯಾಕ್ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡೋಣ ಮಾರ್ಕೆಟ್ ನಲ್ಲಿ ರಿಕವರಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ದಟ್ ಇಸ್ 2100 ಹತ್ರನೇ. ಸೊ ಇದನ್ನ ಬಗ್ಗೆ ಡಿಸ್ಕಷನ್ ಮಾಡಾಯ್ತು. ಇನ್ನೊಂದು ಕ್ವೆಶನ್ ಇದೆ, ದಟ್ ಇಸ್ ಅಬೌಟ್ TCS. TCS ಅಲ್ಲಿ ಏನಾಗ್ಬೋದು? ಓಕೆ, ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಇಲ್ಲೂ ಕೂಡ ಮೇಜರ್ ಲೆವೆಲ್ಗಳನ್ನ ಡ್ರಾ ಮಾಡಿದ್ದೀನಿ. ಫಸ್ಟ್ ಡೇ ಆಂಗಲ್ ಶೋಕಾಸ್ ಮಾಡ್ತೀನಿ. ಮೇಜರ್ 3100 ಅಂಡ್ ಬಾಟಮ್ ಅಲ್ಲಿ ಸದ ಮಟ್ಟಿಗೆ 3000 ಸೈಕಲಾಜಿಕಲ್ ನಂಬರ್. ಇನ್ ಕೇಸ್ ಮಾರ್ಕೆಟ್ ಇವತ್ತಿನ ಲೋ ಏನಾದ್ರು ಬ್ರೇಕ್ಔಟ್ ಆಗ್ತಾ ಇದ್ರೆ, ಬ್ರೇಕ್ ಡೌನ್ ಆಗ್ತಾ ಇದ್ರೆ, ಸೊ ಎಕ್ಸ್ಪೆಕ್ಟ್ 3000 as ಸೈಕಲಾಜಿಕಲ್ ನಂಬರ್. ಇಲ್ಲ ಅಂದ್ರೆ ಮಾರ್ಕೆಟ್ ಈಸ್ ಇನ್ ದ pressure between the two lines, that is 3100 upper side and 3000 on the bottom side. ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇರುತ್ತೆ, ಟೈಮ್ ಪಾಸ್ ಆಗೋ ಚಾನ್ಸಸ್ ಹೆವಿ ಇದೆ. ಕಷ್ಟದ ಮೊಮೆಂಟಮ್ ಅನ್ಕೋತೀನಿ ಈ ರೇಂಜ್ ಒಳಗೆ ಇದ್ರೇನೆ. ಓಕೆ, ಸೊ TCS ಡಿಸ್ಕಷನ್ ಮಾಡಿದೀವಿ. ಅಂಡ್ ಇನ್ನೊಂದು ಕ್ವೆಶನ್ ಇದೆ, ರಿಟರ್ನ್ ಪವರ್. ಓಕೆ, ರಿಟರ್ನ್. ಓಕೆ, ಲೆಟ್ಸ್ ಪುಟ್ ಅ ರಿಟರ್ನ್ ಪವರ್. ರಿಟರ್ನ್ ಪವರ್, ಯಾ. ಸೊ ಬೀಯಿಂಗ್ ಅ ಪೆನಿ ಸ್ಟಾಕ್ಸ್ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಬಿಕಾಸ್ ₹10 ಇದೆ ಅಂತ ತಗೊಳ್ಳಿಕ್ಕೆ ಹೋದ್ರೆ ಅಷ್ಟೇನು ಉಪಯೋಗ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ಫಂಡಮೆಂಟಲ್ ನಿಮ್ಗೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಏನಾಗತ್ತೆ ಇದ್ರೊಳಗಡೆ. ರಿಟರ್ನ್ ಇಂಡಿಯಾ ಪವರ್. ಓಕೆ, ಲೆಟ್ಸ್ ಚೆಕ್ ರಿಟರ್ನ್. ಸೊ ಪೆನಿ ಸ್ಟಾಕ್ ಇರೋದ್ರಿಂದ ದೋ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಮ್ಮ ಕ್ಯಾಟಗರಿ ಪಾಸ್ ಆಗುತ್ತೆ 5,864 ಕೋಟಿ. ROCE ಒಂದು 8-9 ಇದೆ. ಸೊ ಮಿನಿಮಮ್ 10-15% ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದು ಮಾರ್ಕೆಟ್ ಅಲ್ಲಿ ಕಡಿಮೆ ಇದೆ. ನೀವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಚೀಪ್ ಅಲ್ಲಿ ಇದೆ. ಕಂಪೇರೇಟಿವ್ಲಿ ಇಟ್ಸ್ ಗುಡ್ ಒನ್ ಟು ಬೈ ಅನ್ನೋ ಸ್ಥಿತಿ ಒಳಗಿದೆ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಗ್ರೇಟರ್ ದನ್ 5 ಇರಬೇಕು. ಬಟ್ 1.17 ಇದೆ ಅಂದ್ರೆ ಸೇ ದೇ ಆರ್ ಗೆಟಿಂಗ್ ಅ ಹೈಯರ್ ಲೋನ್ ಬಟ್ ದೇ ಆರ್ ನಾಟ್ ಏಬಲ್ ಟು ಪೇ ಬಿಕಾಸ್ ಇಟ್ಸ್ ಓನ್ಲಿ 1.17 ತರ ಇದೆ. ಪೇ ಮಾಡಬಹುದು, ಬಟ್ ನೋಡಿ ಇದೇ ಪಾಯಿಂಟ್ ಹೇಳಿದೀನಿ, ಲೋ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಹೈ ಡೆಪ್ಟರ್ ಡೇಸ್ ಇದೆ, ಅದೊಂದು ಪ್ರಾಬ್ಲಮ್ ಇದೆ.
ಅಂಡ್ ಆನ್ ದಿಸ್ ಆಲ್ ಪಾಯಿಂಟ್ ಆಫ್ ವ್ಯೂ ಫಂಡಮೆಂಟಲಿ ಇವನ್ ಎಫ್ ಪಬ್ಲಿಕ್ ಕೂಡ ಹೋಲ್ಡ್ ಹೆವಿ ಮಾಡ್ತಾ ಇರೋದ್ರಿಂದ ಚಾನ್ಸಸ್ ಆಫ್ ಇಟ್ ಈಸ್ ಬಿಕಮಿಂಗ್ ಲೈಕ್ ರಿಸ್ಕಿ ಅಂತ ಅನ್ಕೊಂಡಿದೀನಿ. ಓಕೆ, ಆಸ್ ಅ ಫಂಡಮೆಂಟಲಿ ಕೂಡ ರಿಸ್ಕಿ ಇದ್ದು ಟೆಕ್ನಿಕಲಿ ಕೂಡ ಸ್ವಲ್ಪ ಸದ್ಯದ ಮಟ್ಟಿಗೆ ನಾಟ್ ಓಕೆ ತರ ಇದೆ. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಐ ರಿಪೀಟ್ ಯು ಟು ಟೇಕ್ ಔಟ್ ದಿಸ್ ಫ್ರಮ್ ದಿಸ್ ಇಸ್ ಎಕ್ಸಿಟ್ ಮೋಡ್ ಅಂತ ಕಾಣ್ತಾ ಇದ್ದೀನಿ, ಬಿಕಾಸ್ ದರ್ ಇಸ್ ನೋ ಎನಿ ಆಕ್ಷನ್ ಅಬೌಟ್ ಟು ಹ್ಯಾಪನ್ ಹಿಯರ್ ಇಮಿಡಿಯೇಟ್ಲಿ. ಎನಿವೇ ಎಲ್ಲ ಡಿಸ್ಕಷನ್ ಮಾಡಿದೀವಿ ಫಂಡಮೆಂಟಲಿ ಕೂಡ ಅಂಡ್ ಓವರ್ ಆಲ್ ಟೆಕ್ನಿಕಲ್ ಅಂಡ್ ಅಂಕಲ್ ಡಿಸ್ಕಷನ್ ಮಾಡಿದ್ರೆ ಮಾರ್ಕೆಟ್ ಇವತ್ತು ಓಪನ್ ಆಗ್ತಾ ಇರೋದು just a flat negative about 40 to 40 50 points here, so that's around 25 680 90 ಹತ್ರ ಓಪನ್ ಆಗ್ಬೋದು. ಲೆಟ್ಸ್ ಸಿ ಏನಾಗುತ್ತೆ ಅಂತ ಲೈವ್ ಮಾರ್ಕೆಟ್ ಅಲ್ಲಿ ಕೂಡ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು